ಪೀರಿಯಾಡಿಕಲಿ ಬರ್ತಕ್ಕಂಥ ಬಯಾಲಜಿಕಲ್ ಸೆರಾಲಜಿಕಲ್ ಎಲ್ಲ ರಿಪೋರ್ಟ್ಗಳನ್ನ ಜೋಡಣೆ ಮಾಡುವಂಥದ್ದು ಕೊಡ್ತಕ್ಕಂಥದ್ದು ಇಟ್ ಈಸ್ ಎ ಪ್ರೋಸೆಸ್ ಆಫ್ ಲಾ. ಆ ಕಾರಣಕ್ಕೋಸ್ಕರನೇ ಇದೇನು ನಮಗೇನು ದೊಡ್ಡದು ಅನ್ಸುದಿಲ್ಲ. ಆಮೇಲೆ ಸ್ಪೆಷಲ್ ಕೇಸ್ಗಳಲ್ಲಿ ಪೊಲೀಸರ ಲೋಪದಿಂದಾಗಿ ಕೇಸ್ ಏನಾದ್ರೂ ಬಿದ್ದೋಯ್ತು ಅಂತಂದ್ರೆ ಪೊಲೀಸರಿಗೆ ಡಬಲ್ ಡಿಫೇಮ್ ಆಗುತ್ತೆ. ನಾರ್ಮಲ್ ಪ್ರಕರಣದಲ್ಲಾದ್ರೆ ಆಯ್ತು ಪೊಲೀಸರು ಇರೋದೇ ಹೀಗೆ ಅನ್ನೋ ತರ ಜನರ ಪರ್ಸ್ಪೆಕ್ಟಿವ್ ಅಲ್ಲಿ ಮಾತಾಡ್ತಿದ್ದೀನಿ. ಬಟ್ ನಾನು ಹೈಪೋಥೆಟಿಕಲ್ ಮಾತಾಡ್ತಿದ್ದೀನಿ ಸರ್. ಹೈಪೋಥೆಟಿಕಲ್ ಪೊಲೀಸರು ಮಾಡೋ ಚಿಕ್ಕ ಲೋಪ ಕೂಡ ಇನ್ ಕೇಸ್ ಇಫ್ ಎಟ್ ಆಲ್ ಅವ್ರು ಮಾಡಿದ್ರೆ ಚಿಕ್ಕ ಲೋಪ ಕೂಡ ಇಂಥ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಎತ್ ಕಾಣುತ್ತೆ. ಅವ್ರಿಗೆ ಆಪತ್ ಜಾಸ್ತಿ ಭಯ ಇರುತ್ತೆ ಪೊಲೀಸರಿಗೆ. ಲೋಪ ಇಲ್ಲ ಅಂತ ಅನ್ನುವಂಗೆ ಹೇಳೋಕ್ ಆಗುದೇ ಇಲ್ಲ. ನೀವು ಯಾವುದೇ ಕೇಸ್ ಮಾಡಿದ್ರು ಲೋಪ ಇರುತ್ತೆ, CBI ಮಾಡಿದ್ರು ಲೋಪ ಇರುತ್ತೆ. ಯಾವುದೇ ಕೇಸಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಂಥ ತನಿಖೆನಲ್ಲಿ ಎಲ್ಲೂ ಬರೋದಿಲ್ಲ ಈ ಜಗತ್ತಲ್ಲಿ ಈ ತರ ತನಿಖೆ ಹೀಗೆ ಮಾಡಬೇಕು ಅಂತ. ದಟ್ ಈಸ್ ಯುವರ್ ಬ್ರೈನ್ ಬಿಹೈಂಡ್ ಆಫ್ ಇಟ್ ಅಷ್ಟೇನೆ. ನಿಮ್ಗೆ ಶಕ್ತಿ ಇದೆಯಾ, ನಿಮ್ಗೆ ಬಹಳ ತಿಳ್ಕೊಂಡಿದ್ದೀರಾ, ಬಹಳ ಅದ್ಭುತವಾದಂಥ ಇನ್ವೆಸ್ಟಿಗೇಷನ್ ಮಾಡುವಂಥ ಸ್ಕಿಲ್ಸ್ ಇದೆಯಾ, ನೀವು ಮಾಡ್ತೀರಿ ನಿಮ್ಮ ಕೈಗೆ ಸಿಕ್ಕಿದ್ರೆ. ಅದೇ ಇನ್ನೊಬ್ಬರಿಗೆ ಸಿಕ್ಕಿದ್ರೆ ಅದು ಬೇರೆ ತರ ಆಗುತ್ತೆ. ತನಿಖೆ ಪ್ಯಾರಾಮೀಟರ್ಸ್ಗಳಲ್ಲಿ ತನಿಖೆ ಮೇಲೆ ಆಪಾದನೆಗಳು ಮಾಡೋದ್ರಲ್ಲಿ ತನಿಖೆನ ತಪ್ಪನ್ನ ಹುಡುಕೋದ್ರಲ್ಲಿ ನೀವು ಇನ್ನೂ 10 ವರ್ಷ ತನಿಖೆನಲ್ಲಿ ತಪ್ಪು ಹುಡ್ಕೊಂಡು ಹೋಗ್ಬೋದು. 1000 ಜನ ಮಾಡ್ಲಿ ಈ ಸ್ಕಾಟ್ಲ್ಯಾಂಡ್ ಯಾರ್ಡ್ ಕಳಿಸ್ಬಿಟ್ಟು ಬಂದ್ರು ಸೌಜನ್ಯ ಕೇಸ್ನಲ್ಲಿ ಇವತ್ತು ಕೂಡ ತಪ್ಪುಗಳು ಪ್ಯಾರಾಮೀಟರ್ಸ್ ಹೋದ್ರೆ ಅದು ಯಾವ ಕಾರಣಕ್ಕೂ ಎಂಡೇ ಇಲ್ಲ. ಆಮೇಲೆ ಇದರಲ್ಲೇನು ತನಿಖಾ ಕಾಲದಲ್ಲಿ ವಿಚಾರಣೆ ಕಾಲದಲ್ಲಿ ಇದೇನಪ್ಪ ಇವ್ರ ಮೇಲೆ ಆಪಾದನೆಗಳು ಬರುವುದಿಲ್ಲ ಅಂತ ಅನ್ಕೊಡ್ತಿಲ್ಲ. 100ಕ್ಕೆ 100 ಇವತ್ತು ಹೇಳ್ತಾ ಇದ್ದೀನಿ ಬಂದೇ ಬರ್ತವೆ. ಯಾಕೆಂದ್ರೆ ಅಲ್ಲಿ ಒಳ ಹೋಗ್ಬಿಡ್ತಾರೆ ಪೂರ್ಣ ಪ್ರಮಾಣದಲ್ಲಿ. ಇದುವರೆಗೂ ಚಾರ್ಜ್ ಶೀಟ್ ನೋಡಿದ್ದಾರೆ, ಕೆಲವು ಡಾಕ್ಯುಮೆಂಟ್ ತಗೊಂಡಿದ್ದಾರೆ, ಎಷ್ಟು ಬೇಕೋ ಅಷ್ಟು ಬೇಲ್ಗೆ ಸಂಬಂಧಪಟ್ಟ ರಿಲೇಟೆಡ್ ಅಲ್ಲಿ ಡಾಕ್ಯುಮೆಂಟ್ ತಗೊಂಡು ಅದನ್ನು ಓದಿದ್ದಾರೆ. ತನಿಖಾ ಕಾಲದಲ್ಲಿ ಬರ್ತಾವೆ ನೋಡಿ ಒಳಗಡೆ, ಯಾವುದು ನಮ್ಮ ವಿಚಾರಣಾ ಕಾಲದಲ್ಲಿ ಅವಾಗೆಲ್ಲ ಉಟ್ಕೊಳ್ತವೆ ಪೂರ್ತಿ. ನಾವೇನು ಇವ್ರು ಹೇಳಿದ್ರಲ್ಲ ಕನ್ಕಾಕ್ಷನ್ ಯಾವ ಮಾಡಿದೀವಿ ಅದು ಕಾಣಿಸ್ಬಿಡುತ್ತೆ. ಏನು ಯಾವುದನ್ನು ಮುಚ್ಚಿಟ್ಕೊಂಡು ಮಾಡ್ಕೊಳ್ಳೋಕೆ ಆಗೋದೇ ಇಲ್ಲ. ಒಂದು ವೇಳೆ ಕನ್ಕಾಕ್ಷನ್ ಮಾಡಿದೀವಿ ಅಂತ ಹೇಳಿದ್ರೆ ಪ್ಯಾಡ್ ಆಫ್ ಇನ್ವೆಸ್ಟಿಗೇಷನ್ ಪ್ಯಾಡ್ ಮಾಡ್ತಕ್ಕಂಥದ್ದು ಬೇಕೇ ಬೇಕದು. ಇಲ್ಲ ಅಂದ್ರೆ ನಾವು ತನಿಖೆ ಹೆಂಗಿತ್ತು ಹಂಗಿದ್ರೆ ಈ ಜನ್ಮದ ಚಾರ್ಜ್ ಶೀಟ್ ಹಾಕೋಕ್ಕಾಗೋದಿಲ್ಲ. ನಾರಾಯಣ ಸ್ವಾಮಿ ಅವ್ರ ಪ್ರಕಾರ ನಾವು ಹೋದ್ರೆ ಲೈಫ್ನಲ್ಲೇ ಒಂದು ಚಾರ್ಜ್ ಶೀಟ್ ಹಾಕೋಕ್ಕಾಗೋದಿಲ್ಲ. ನೀವು ಹಿಂಗೆ ಎಳೆದು ಇದು ವೆಬ್ ಕಟ್ಟುತ್ತೆ ನೋಡಿ, ಅದು ಹೆಂಗೆ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿ ವೆಬ್ ಮಾಡಿರುತ್ತೆ ನೋಡಿ. ಅದೇ ತರ ನಾವು ಮಾಡ್ಲಿಲ್ಲ ಅಂತ ಅಂದ್ರೆ ನಮ್ಮನ್ನ ಅರಿದು ಚಿಂದಿ ಮಾಡ್ಬಿಡ್ತಾರೆ, ಒಂದು ಊಟನೂ ಸಿಗಲ್ಲ ಅದಕ್ಕೆ. ಹಾಗೆ ಎಲ್ಲೋ ಒಂದ್ ಕಡೆ ಲೂಪ್ ಹೋಲ್ಗಳು ಸಿಕ್ಕೋಗ್ಬಿಡುತ್ತೆ. ಸರ್, ಈ ಇಂಟೆನ್ಸಿಟಿ ಕೇಸ್ಗೆ ನಾರಾಯಣ ಸ್ವಾಮಿ ಅವರೇ ಹೇಳಿದ್ದು ಬೈಟ್ ಸಂದರ್ಭದಲ್ಲಿ ಅನಗತ್ಯವಾದ ಸ್ಪೆಷಲ್ ಅಟೆನ್ಷನ್ ಇಂಟೆನ್ಸಿಟಿ ಇದೆಲ್ಲ ಓಕೆ, ಮೀಡಿಯಾ ಸ್ಟೇಟ್ಮೆಂಟ್ ಗಳಿಗೆ ಅಥವಾ ಒಂದು ಪಬ್ಲಿಕ್ ಪರ್ಸ್ಪೆಕ್ಟಿವ್ ಬಿಲ್ಡ್ ಮಾಡ್ಲಿಕ್ಕೆ ಓಕೆ. ಬಟ್ ನನಗೆ ಕ್ಯೂರಿಯಾಸಿಟಿ ಇರೋದು ಆಚೆ ಹೈಪ್ ಆಗ್ತಾ ಇದೆ, ಆಚೆ ಜನರ ಗಮನ ಸೆಳೀತಿದೆ ಅನ್ನೋದು ಕೋರ್ಟ್ ನಲ್ಲಿ ಟ್ರಯಲ್ ಪ್ರಾರಂಭ ಆದಾಗ ವಾದ ಪ್ರತಿವಾದ ಸಾಕ್ಷ್ಯಗಳು ಇದ್ರ ಮೇಲೆ ಏನಾದ್ರೂ ಪ್ರಭಾವ ಬೀರುತ್ತಾ? ಖಂಡಿತ ಇಲ್ಲ ಮೇಡಮ್. ನ್ಯಾಯಾಧೀಶರು ಚಾರ್ಜ್ ಶೀಟ್ ಮೆಟೀರಿಯಲ್ ಏನಿದೆಯೋ 262 ಜನ ವಿಟ್ನೆಸ್ಗಳನ್ನ ಸಾಕ್ಷಿ ಪಟ್ಟಿಯಲ್ಲಿ ಮಾಡಿದ್ದಾರೆ. ಅದರ ಜೊತೆ DNA ಎವಿಡೆನ್ಸ್ ಇದೆ, ಫಾರೆನ್ಸಿಕ್ ಎಕ್ಸಾಮಿನೇಷನ್ ರಿಪೋರ್ಟ್ಸ್ ಇದೆ, ಮೆಡಿಕಲ್ ಎವಿಡೆನ್ಸಸ್ ಇದೆ, ಕಾಲ್ ಡೇಟಾ ರೆಕಾರ್ಡ್ಸ್ ಇದೆ, ಮತ್ತು ಐ ವಿಟ್ನೆಸಸ್ ಜೊತೆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಇದೆ. ಎಲ್ಲವನ್ನೂ ಕೂಡ ಎಕ್ಸಾಮಿನೇಷನ್ ಮಾಡಿ ನಿಜವಾಗ್ಲೂ ಅವ್ರ ಆರೋಪ ಪ್ರೂವ್ ಆಯ್ತಾ ಅಂತ ನೋಡ್ತಾರೆ. ಒಂದು. ಎರಡನೇದು, ಇದೇ ಕೇಸ್ಗೆ ಸಾಕಷ್ಟು ಹೈಪ್ ಆಗಿದೆ, ಇವ್ರು ಸೆಲೆಬ್ರಿಟಿ ಅಂತ ಹೇಳಿ ಪೊಲಿಟಿಕಲ್ ಮೋಟಿವೇಟೆಡ್ ಇಂದ ಮಾಡಿದ್ದಾರೆ ಅದು ಇದು ಅಂತ ನಮ್ಮ ಸ್ನೇಹಿತರು ಹೇಳಿದ್ರು. ಈಗ ಇಫ್ ದಟ್ ಈಸ್ ದ ಕೇಸ್, ಹೈಕೋರ್ಟ್ ಅಲ್ಲಿ ದರ್ಶನ್ ಅವ್ರ ಪರವಾಗಿ ವಾದ ಮಂಡನೆ ಮಾಡಿದಾಗ, ಸುಪ್ರೀಂ ಕೋರ್ಟ್ ನಲ್ಲಿ ಸಿದ್ಧಾರ್ಥ ಲೂಥ್ರಾರ್ ಅವ್ರು ಮಾಡಿದಾಗ, ದೇ ಹ್ಯಾವ್ ನಾಟ್ ಇವನ್ ಟೇಕನ್ ಎನಿ ಗ್ರೌಂಡ್ ಲೈಕ್ ದಿಸ್ ಅಟ್ ಆಲ್. ಇವ್ ಯಾವುದು ಕೂಡ ನಮ್ಮ ಆರ್ಗ್ಯುಮೆಂಟ್ಗೆ ಇಟ್ ಇಸ್ ನಾಟ್ ಎ ಗ್ರೌಂಡ್ ಅಟ್ ಆಲ್. ತುಂಬಾ ಫುಲ್ ಫ್ಲೆಜ್ ಆಗಿ ಮಾಡಿದ್ದಾರೆ, ಇಟ್ಸ್ ನಾಟ್ ಎ ಕೇಸ್. ಫುಲ್ ಫ್ಲೆಜ್ ಆಗಿ ಮಾಡಿದ್ದಾರೆ ಅಂದ್ರೆ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ದಟ್ ಪೊಲೀಸ್ ಹ್ಯಾವ್ ಡನ್ ಸಮ್ ಗುಡ್ ಜಾಬ್. ಬೇರೆ ಕೇಸಲ್ಲಿ ಮಾಡಿಲ್ಲ ಅಂತ ತಕ್ಷಣದಲ್ಲಿ ಮಾಡಬಾರ್ದು ಅಂತ ಏನಿಲ್ಲ. ಓನ್ಲಿ ಇಶ್ಯೂ ಇಸ್ ಸರ್ಕಾರದ ಮೇಲೆ ಬಹಳಷ್ಟು ಪ್ರೆಷರ್ ಇತ್ತು. ರೇಣುಕಾ ಸ್ವಾಮಿ ಅವರು ಮರ್ಡರ್ ಆದ ನಂತರ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಕಡೆ ಗಲಾಟೆ ಆಯ್ತು, ಅನೇಕ ಕಡೆ ಪ್ರೊಟೆಸ್ಟ್ಗಳಾಯ್ತು. ಒಬ್ಬ ಅಮಾಯಕ ಸತ್ಯದ ನ್ಯಾಯ ಬೇಕು ಅಂತ ಹೇಳಿ ಶುರು ಮಾಡಿದ್ರು. ಅದ್ರಲ್ಲಿ ಆರೋಪಿ ಸ್ಥಾನದಲ್ಲಿ ದರ್ಶನ್ ಅವರು ಬಂದು ನಿಂತರು. ದರ್ಶನ್ ಅವರು ಆರೋಪಿ ಸ್ಥಾನದಲ್ಲಿ ನಿಂತಾಗ ಎಲ್ಲೋ ಒಂದ್ ಕಡೆ ಸರ್ಕಾರದ ಮೇಲೆ ಎಷ್ಟು ಪ್ರೆಷರ್ ಇತ್ತು ಅಂದ್ರೆ, ಇಲ್ಲ ನಮಗ್ ಕೆಟ್ಟ ಹೆಸರು ಬರಬಾರ್ದು, ಒಳ್ಳೆ ನಿಷ್ಪಕ್ಷಪಾತವಾಗಿ ಒಂದು ತನಿಖೆ ಮಾಡಿ ಅಂತ ಹೇಳಿ ಒಳ್ಳೆ ಆಫೀಸರ್ನ ಅಪಾಯಿಂಟ್ ಮಾಡ್ತಾರೆ. ಆಫೀಸರ್ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅವ್ರು ಮಾಡಿದ್ದೆಲ್ಲ ಸತ್ಯನ ಸುಳ್ಳ ಅಂತ ಡಿಫೆನ್ಸ್ ವಕೀಲರಿದ್ದಾರೆ, ಅವರು ಪ್ರಬಲವಾಗಿ ವಾದ ಮಂಡನೆ ಮಾಡ್ತಾರೆ, ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಸಿ.ವಿ. ನಾಗೇಶ್ ಅವರು ಹಿರಿಯ ವಕೀಲರು, ಹಿ ಇಸ್ ಲೀಡಿಂಗ್ ದ ಟೀಮ್, ಈಸ್ ಒನ್ ಆಫ್ ದ ಬೆಸ್ಟ್ ಅಡ್ವೊಕೇಟ್ ಇನ್ ದ ಸ್ಟೇಟ್. ಹಾಗಾಗಿ ಇವೆಲ್ಲವೂ ಕೂಡ ಕಾನೂನಿನ ಚೌಕಟ್ಟಲ್ಲಿ ನಡೆಯುತ್ತೆ. ಈಚೆ ಎಷ್ಟೇ ಹೈಪ್ ಆದ್ರೂ, ಈಚೆ ಎಷ್ಟೇ ಪ್ರಭಾವಿತರಾದ್ರೂ ಕೂಡ ನೋಡಿ, ದಟ್ ಈಸ್ ವಾಟ್ ಜಸ್ಟಿಸ್ ಪರ್ಡಿವಾಲ್ ಅವರು ಅಬ್ಸರ್ವ್ ಮಾಡಿದ್ದಾರೆ. ಕಾನೂನು ಎಲ್ಲರಿಗೂ ಒಂದೇ. ನೋ ಮ್ಯಾನ್ ಇಸ್ ಅಬೌವ್ ದಿ ಲಾ ನಾರ್ ಬಿಲೋ ಇಟ್, ನಾರ್ ವಿ ಆಸ್ಕ್ ಎನಿ ಮ್ಯಾನ್ಸ್ ಪರ್ಮಿಷನ್ ವೆನ್ ಯು ಆಸ್ಕ್ ಹಿಮ್ ಟು ಒಬೇ ಇಟ್. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು ಅಂದ್ರೆ, ಎಲ್ಲರಿಗೂ ಒಂದೇ ಕಾನೂನು, ಬಟ್ ಯಾರಿಗೂ ನಾವು ಪರ್ಮಿಷನ್ ಕೇಳಲ್ಲ ನೀನು ಫಾಲೋ ಮಾಡು ಅಂತ ಹೇಳಿದಾಗ. ಹಾಗಾಗಿ ಅವರು ಸೆಪರೇಟ್ ಜಜ್ಮೆಂಟ್ ಅಲ್ಲಿ ಒಂದು 2 ಪೇಜಲ್ಲಿ ಬರೀತಾರೆ. ಹಾಗಾಗಿ ದರ್ಶನ್ ಅವರು ಸೆಲೆಬ್ರಿಟಿ ಇದ್ದಾರೆ, ಹಾಗಾಗಿ ಒಂದು ಸ್ಟೇಟಸ್ ಸಿಕ್ಕಿದೆ, ಕೇಸ್ಗೆ ಒಂದು ಪ್ರಾಮುಖ್ಯತೆ ಸಿಕ್ಕಿದೆ. ಬಟ್
ನ್ಯಾಯಾಧೀಶರು ಇದರಿಂದ ಖಂಡಿತವಾಗ್ಲೂ ವಿಚಲಿತರಾಗೋದಿಲ್ಲ. ಪ್ರಾಮುಖ್ಯತೆ ಏನಿದ್ರು ಪಬ್ಲಿಕ್ ಡೊಮೈನ್ ಅಲ್ಲಿ ಅಥವಾ ಮಾಧ್ಯಮಗಳ ಸ್ಟುಡಿಯೋದಲ್ಲಿ ಅದನ್ನು ಹೊರತುಪಡಿಸಿ ಕೋರ್ಟ್ ಅಲ್ಲಿ ಅವ್ರಿಗೆಲ್ಲರೂ ಒಂದೇ. ಇಟ್ಸ್ ಅ ಪ್ಯೂರ್ಲಿ ಮರ್ಡರ್ ಕೇಸ್, ಪ್ಯೂರ್ಲಿ ಕೇಸ್. ಅವರು ಎಲ್ಲರ ಜೊತೆ ಹೇಗೆ ಟ್ರೀಟ್ ಮಾಡ್ತಾರೆ ನ್ಯಾಯಾಧೀಶರು, ಹಾಗಾಗಿ ದರ್ಶನ್ ಅವ್ರಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು, ಹೇಗೆ ಮಾತಾಡಬೇಕು, ಎಲ್ಲರೂ ಅದೇ ತರ ಟ್ರೀಟ್ ಮಾಡ್ತಾರೆ. ಎಲ್ಲೂ ಕೂಡ ಅಲ್ಲಿ ಅವರು ಇಂಪಾರ್ಷಿಯಲ್ ಆಗಿ ಟ್ರೀಟ್ ಮಾಡೋದಿಲ್ಲ. ಚಾರ್ಜಸ್ ಫ್ರೇಮ್ ಆಗಿದೆ, ಈಗ ಎವಿಡೆನ್ಸ್ ಸ್ಟಾರ್ಟ್ ಆಗ್ತದೆ. ಎವಿಡೆನ್ಸ್ ಅಲ್ಲಿ ಕೂಡ 262 ಜನ ವಿಟ್ನೆಸ್ ಗಳನ್ನ ಎಲ್ಲರನ್ನೂ ಎಕ್ಸಾಮಿನೇಷನ್ ಮಾಡಬೇಕು ಅಂತೇನಿಲ್ಲ. ಇಟ್ ಇಸ್ ದಿ ಪ್ರೆರೋಗೇಟಿವ್ ಪವರ್ ಆಫ್ ದಿ SPP. ಅದರಲ್ಲೂ ಸೆಲೆಕ್ಟಿವ್ ಆಗಿ 40 ಜನನ ಎಕ್ಸಾಮಿನೇಷನ್ ಮಾಡಬಹುದು. ಅವ್ರು ಮಾತ್ರ ಎಕ್ಸಾಮಿನೇಷನ್ ಮಾಡಿ ಇವರಿಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಲಿಕ್ಕೆ ಅವಕಾಶ ಕೊಡಬಹುದು. ಮತ್ತು ಎವಿಡೆನ್ಸ್ ಗಳು, DNA ಎವಿಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ DNA ತಗೊಂಡಂತ ಅವರು ಸೋಕೋ ಟೀಮ್ನವರು ಅವ್ರು ಬಂದು ಹೇಳ್ತಾರೆ, ದರ್ಶನ್ ಅವರ ಶೂ ಮೇಲೆ ಒಂದು DNA ಎವಿಡೆನ್ಸ್ ಸಿಕ್ಕಿದೆ, ರೇಣುಕಾ ಸ್ವಾಮಿ ಅವರದ ಒಂದು ಸ್ಮಾಲ್ ಎವಿಡೆನ್ಸ್ ಸಿಕ್ಕಿದೆ ಅಂತ. ಹೌ ಬೆಸ್ಟ್ ಮೈ ಫ್ರೆಂಡ್ಸ್ ಆರ್ ಗೋಯಿಂಗ್ ಟು ಕ್ರಾಸ್ ಎಕ್ಸಾಮಿನ್ ದಿ DNA ಎಕ್ಸ್ಪರ್ಟ್. ಇವೆಲ್ಲವೂ ಕೂಡ ಕೋರ್ಟಿನ ಕಟಕಟಲ್ಲಿ ನಡೆಯುವಂತ ವಿಚಾರ. ಕರೆಕ್ಟ್. ಗಣೇಶ್ ಅವರೇ, ನಿಮಗಿದ್ದ ಒಂದು ಅನುಮಾನಕ್ಕಂತೂ ಉತ್ತರ ಸಿಕ್ತು ಅಂತ ಭಾವಿಸ್ತೀನಿ. ಸ್ಪೆಷಲ್ ಟ್ರೀಟ್ಮೆಂಟ್ ಇತ್ಯಾದಿ ಇತ್ಯಾದಿ ಇದೆಲ್ಲವೂ ಕೂಡ ದರ್ಶನ್ ಒಬ್ರು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಸಿಗ್ತಾ ಇರುವ ಮೀಡಿಯಾ ಅಟೆನ್ಷನ್ ಅಥವಾ ಜನರ ಅಟೆನ್ಷನ್ ಇದು ಕೋರ್ಟ್ ನ ಒಳಗಂತೂ ನಡೆಯೋದಿಲ್ಲ. ಸೊ ಅಲ್ಲಿ ಏನು ಆರೋಪ ಇದೆ ಅದು ತಪ್ಪೋ ಸುಳ್ಳೋ ಅಂತ ಹೇಳಿ ವಾದ ಮಾಡೋ ವಕೀಲರ ಮೇಲೆ ಅವಲಂಬಿತ ಅಂತ ಹೇಳಿ. ಆದ್ರೆ ಪಬ್ಲಿಕ್ ಪರ್ಸ್ಪೆಕ್ಟಿವ್ ಬಗ್ಗೆನೇ ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ ಸರ್. ನೋಡಿ, ನಮ್ಮ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ಟೈಗರ್ ಅಶೋಕ್ ಸರ್ ಇದ್ರು, ನಿವೃತ್ತ ಪೊಲೀಸ್ ಅಧಿಕಾರಿ. ಅವ್ರು ಹೇಳ್ತಾ ಇದ್ರು, ನೋಡಿ ಹಿಂಗೆ ಅರ್ಜಿ ಮೇಲೆ ಅರ್ಜಿ ಹಾಕೊಳ್ತಾ ಆ ಅರ್ಜಿಗಳಲ್ಲಿ ಅವರ ಲೋಪಗಳು ಆಚೆ ಬರ್ತಾ ಇರೋದು ಕೂಡ ದರ್ಶನ್ ಮುಳುವಾಗ್ತಿದೆ. ಫಾರ್ ಎಕ್ಸಾಂಪಲ್, ಲಕ್ವಾ ಹೊಡೆದು ಬಿಡುತ್ತೆ, ಅವರಿಗೆ ಸರ್ಜರಿ ಆಗ್ಲೇಬೇಕು ಅಂದಿದ್ದು, ಆಮೇಲೆ ಆಚೆ ಬಂದಾಗ ಅವ್ರು ವರ್ತನೆ ಮಾಡಿದ್ದು, ಈ ಕೈಗೇನೋ ಫಂಗಸ್ ಆಗಿದೆ, ಬೆಳಕಿಲ್ಲದ ಕೋಣೆ, ನಾನು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೇನೆ ನನಗೆ ಸಿಗಬೇಕಾದ ಬೇಸಿಕ್ ಫೆಸಿಲಿಟಿ ಕೊಡ್ತಿಲ್ಲ ಅಂತ ಹೊಸದೊಂದು ಅರ್ಜಿ ಹಾಕೊಳ್ಳೋದು, ಹಿಂಗ್ ಅರ್ಜಿ ಮೇಲೆ ಅರ್ಜಿ ಹಾಕೊಳ್ತಾ ಇರೋದು ಕೂಡ ದರ್ಶನ್ ಅವರಿಗೆ ಪಬ್ಲಿಕ್ ಪರ್ಸ್ಪೆಕ್ಟಿವ್ ಅಲ್ಲಿ ಮಾರಕ ಆಗ್ತಿದೆ. ಹಿಂಗ್ ಮಾಡಬಾರ್ದಾಗಿತ್ತು ಅಂತ ಹೇಳಿ ಒಂದು ಸಲಹೆ ಕೊಟ್ರು. ಮೇಡಮ್, ಒಬ್ಬ ಆರೋಪಿಯಾಗಿ ಅಲ್ಲಿ ತೊಂದರೆಗಳನ್ನ ಸವಲತ್ತುಗಳನ್ನ ಕೇಳೋದು ತಪ್ಪಲ್ಲ. ಯಾಕಂದ್ರೆ ಅಲ್ಲಿ ಅವ್ರಿಗೆ ಸೆಟ್ ಆಗ್ತಾ ಇರಲ್ಲ, ಹಾಗಾಗಿ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಅಷ್ಟೇನೆ. ಮತ್ತೆ ಈ ಕೇಸು ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ಲಿ ಅನ್ನೋದು ನಮಗೂ ಇದೆ ಏನೋ. ಜೊತೆಗೆ ನಮ್ಮ ಯಾರೋ ವಕೀಲ ಮಿತ್ರರು ಹೇಳ್ತಾ ಇದ್ರು ಮಹಾ ಗ್ರಂಥ ತರ ಮಾಡಿದ್ದಾರೆ ಅಂತ. ಜೊತೆಗೆ ಅವ್ರು ಎಷ್ಟೋ ಈ ತರ ಮರ್ಡರ್ ಕೇಸನ್ನ ಅಟೆಂಡ್ ಮಾಡ್ತಾ ಇದ್ರು. ಮತ್ತೆ ಅಷ್ಟು ಮರ್ಡರ್ ಕೇಸ್ಗಳಿಗೆ ಯಾಕೆ ನಿಮ್ ಚಾನಲ್ ಬಂದು ಮಾತಾಡಿಲ್ಲ ಅವರು? ಇದೊಂದೇ ಕೇಸ್ ಯಾಕೆ ಬಂದಿದ್ದಾರೆ? ಸರ್, ಅವರು ನೀವು ಗಮನಿಸಿಲ್ಲ ಅನ್ಸುತ್ತೆ. ಧರ್ಮಸ್ಥಳ ವಿಚಾರ ಇಲ್ಲಿ ಪವಿತ್ರ ಗೌಡ ಅವ್ರ ಪರ ವಕೀಲರು ಹಾಗಾಗಿ ಕರೆಸಿದೀವಿ. ಬೇರೆ ವಿಚಾರ ಧರ್ಮಸ್ಥಳ ವಿಚಾರವಿದ್ದ ಸಂದರ್ಭದಲ್ಲೂ ಕೂಡ ಆಸ್ ಅ ವಕೀಲ ಅವ್ರು ಬಂದಿದ್ದಾರೆ, ನೀವು ಗಮನಿಸಿಲ್ಲ ಅನ್ಸುತ್ತೆ. ನೀವೇ ವಿಷಯಕ್ಕೆ ಬನ್ನಿ. ಇದು ಅಲ್ಲಲ್ಲ, ನಾನು ದರ್ಶನ್ ಕೇಸ್ ಬಗ್ಗೆ ಮಾತಾಡ್ತಿದ್ದೀನಿ ಅಷ್ಟೇ. ಹೈ ಇಂಟೆನ್ಸಿವ್ ಕೇಸ್ ಆಗಿರೋದ್ರಿಂದ ಎಲ್ಲರ ಅಟೆನ್ಷನ್ ಜಾಸ್ತಿ ಇದೆ. ಮತ್ತೆ ಹೈಕೋರ್ಟ್ ಅಲ್ಲಿ ನೀವು ಯಾವಾಗಲೂ ಹೇಳಿದ್ರೆ ಫಿಶ್ ಹಿಡ್ಕೊಂಡು ಫೋಟೋ ತೆಗೆಸ್ಕೊಂಡ್ರು, ಶೂಟಿಂಗ್ ಅಟೆಂಡ್ ಆದ್ರು ಅಂತ. ಈಗ ಹೈಕೋರ್ಟ್ ಬೇಲ್ ಕೊಡುವಾಗ ಅದಕ್ಕೆಲ್ಲ ರಿಸ್ಟ್ರಿಕ್ಷನ್ ಹಾಕಿತ್ತ ಮೇಡಮ್? ಸುಪ್ರೀಂ ಕೋರ್ಟ್ ನೋಡ್ಬಿಟ್ಟು ಬೇಲ್ ಕ್ಯಾನ್ಸಲ್ ಮಾಡ್ತಲ್ಲ ಸರ್. ಸುಪ್ರೀಂ ಕೋರ್ಟ್ ಬಿಡಿ, ಹೈಕೋರ್ಟ್ ಬೇಲ್ ಕೊಟ್ಟಾಗ ಅಲ್ಲೂ ನ್ಯಾಯಾಧೀಶರಲ್ಲೂ ಇದ್ರಲ್ವಾ? ಅವರು ನ್ಯಾಯಾಧೀಶರು ತಾನೆ, ಅವರು ನ್ಯಾಯಾಧೀಶರು, ಮೇಲ್ಗಡೆ ನ್ಯಾಯಾಧೀಶರು. ಮತ್ತೆ ಇವ್ರು ಯಾಕೆ ಆತರ ಅದನ್ನ ಕನ್ಸಿಡರ್ ಮಾಡಿ ಬೇಲ್ ಕೊಟ್ರು? ಹಾಗಾದ್ರೆ ಬೇಲ್ ಕೊಡೋ ಸಮಯದಲ್ಲಿ ನೀವು ಶೂಟಿಂಗ್ ಹೋಗ್ಬಾರ್ದು ಅಥವಾ ಯಾರಿಗೂ ಅಟೆಂಡ್ ಆಗ್ಬಾರ್ದು ಅಂತ ಹೇಳಿದ್ರ? ಫಂಕ್ಷನ್ ಅಟೆಂಡ್ ಆಗ್ಬೋದು ಅಂತ ರಿಸ್ಟ್ರಿಕ್ಷನ್ ಕೊಟ್ಟಿದ್ರ? ಶೂಟಿಂಗ್ ಅವಕಾಶ ಕೊಟ್ಟಾಗ ಒಂದು ಫಿಶ್ ಇಟ್ಕೊಂಡು ಫೋಟೋ ತಗೊಳ್ಳೋದು ತಪ್ಪೇನಿದೆ? ಅದೇ ಮಹಾ ತಪ್ಪು ಅಂತ ಅವ್ರು ಬೇರೆಯವ್ರು ವಾದ ಮಾಡೋದಾದ್ರೆ ಅವ್ರು ಬೇಲ್ ಕೊಡೋ ಟೈಮಲ್ಲಿ ಅದು ರಿಸ್ಟ್ರಿಕ್ಷನ್ ಹಾಕ್ಬೇಕಾಗಿತ್ತು, ಕ್ಲಾಸ್ ಹಾಕ್ಬೇಕಾಗಿತ್ತು. ನೀವು ಶೂಟಿಂಗ್ ಹೋಗ್ಬಾರ್ದು, ಯಾವ್ದು ಫಂಕ್ಷನ್ ಅಟೆಂಡ್ ಆಗ್ಬಾರ್ದು, ಸೆಲ್ಫಿ ತಗೋಬಾರ್ದು, ಫಿಶ್ ಇಟ್ಕೋ ಹೇಳ್ಬೇಕಾಗಿತ್ತು. ಯಾಕೆ ಹೇಳಿಲ್ಲ ಯಾರನು? ಇದು ನ್ಯಾಯ ಮಾಡಿದವರು, ಈ ತೀರ್ಪು ಕೊಟ್ಟವ್ರು ಇವರು ನ್ಯಾಯಾಧೀಶರು ತಾನೆ. ಇವರು ಕೊಟ್ಟಿದ್ದ ನ್ಯಾಯಾಧೀಶ ತೀರ್ಪನ್ನ ಅವರು ಏನೋ ಮಾಡಿದಾರೆ, ಓಕೆ ಒಪ್ಕೊಳ್ಳೋಣ. ಅದ್ರ ಬಗ್ಗೆ ನಮ್ಗೆ ಜಾಸ್ತಿ ಇದ್ ಮಾಡೋದ್ ಬೇಡ. ನ್ಯಾಯಾಧೀಶರ ಬಗ್ಗೆ ಯಾವ ಪರ್ಸ್ಪೆಕ್ಟಿವ್ ಯಾವ ಆತರ ಏನಿತ್ತು ಮಾಡಿರ್ತಾರೆ. ಆದ್ರೆ ನಿರಪರಾಧಿಗೆ ಆರೋಪಿ ಸ್ಥಾನದಲ್ಲಿರೋ ಇಷ್ಟು ತೊಂದರೆ ಕೊಡೋದು ಸರಿನಾ? ಅಥವಾ ಇದು ಹೈ ಪ್ರೊಫೈಲ್ ಕೇಸ್ ಆಗಿರೋದು ಚಿಕ್ಕ ಪುಟ್ಟ ಬೇಸಿಕ್ ಫೆಸಿಲಿಟೀಸ್ ಕೊಡೋದು ತಪ್ಪಾ ಅಂತ ನಮ್ಮ ಪ್ರಶ್ನೆ ಮೇಡಮ್, ಅಷ್ಟೇ, ಬೇರೆ ಏನಿಲ್ಲ. ಆಯ್ತು. ನಾನು ಆಕ್ಚುಲಿ ಪ್ರದೋಷ್ ಅವ್ರ ಬಗ್ಗೆ ಹಾಗೆ ಪವಿತ್ರ ಗೌಡ ಅವ್ರ ಬಗ್ಗೆ ಪ್ರಶ್ನೆ ಕೇಳೋಕ್ ಮುಂಚೆ ಇದೊಂದು ಅನುಮಾನಕ್ಕೆ ಸುನಿಲ್ ಕುಮಾರ್ ಸರ್, ಹೈಕೋರ್ಟ್ ಕಂಡೀಷನ್ ಗಳನ್ನ ಹಾಕ್ಲಿಲ್ಲ, ಅದಕ್ಕೆ ಶೂಟಿಂಗ್ ಹೋದ್ರು, ಆ ಶೂಟಿಂಗ್ ಮಾಡಿದ ತಪ್ಪ, ಹೈಕೋರ್ಟ್ ಹೇಳಿಲ್ಲ ಫೋಟೋ ತೆಗೆಸ್ಕೊಳ್ಬೇಡ ಅಂತ ಹೇಳಿ, ಹಾಗಾಗಿ ಫೋಟೋ ತೆಗೆಸ್ಕೊಂಡ್ರು. ಇದೆಲ್ಲವನ್ನ ಕೂಡ ಸುಪ್ರೀಂ ಕೋರ್ಟ್ ನೋಡ್ಬಿಡ್ತು. ಹಂಗಾದ್ರೆ ತಪ್ಪು ಮಾಡಿದ ಹೈಕೋರ್ಟ್ ನ ಆದೇಶದ ಸಂದರ್ಭದಲ್ಲಿ ಹಾಕ್ಬಿಡ್ಬೇಕಾಗಿತ್ತು ಕಂಡೀಷನ್, ಎಲ್ಲೂ ಹೋಗೋಂಗಿಲ್ಲ, ಶೂಟಿಂಗ್ ಅಲ್ಲಿ ಭಾಗವಹಿಸೋಂಗಿಲ್ಲ ಅಂತ ಹೇಳಿ. ಹಿಂಗೊಂದು ಅನುಮಾನ ಬೇಸಿಕಲಿ ದರ್ಶನ್ ಅವರ ಅಭಿಮಾನಿಗಳಿಗೂ ಬಂದಿರುತ್ತೆ. ಮೇಡಮ್, ಈಗ ಹೈಕೋರ್ಟ್ ಬೇಲ್ ಕೊಟ್ಟಂತ ಸಂದರ್ಭದಲ್ಲಿ ಏನ್ ಹೇಳಿರುತ್ತೆ? ಒಂದು ಫಸ್ಟ್ ಅವ್ರು ಬೇಲ್ ಕೊಟ್ಟಂತದ್ದು ಮೆಡಿಕಲ್ ಗ್ರೌಂಡ್ ಮೇಲೆ, ಅದನ್ನ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಅದು ರೆಗ್ಯುಲರ್ ಬೇಲ್ ಅಲ್ಲಿ ಎಲ್ಲಾ ಫ್ಯಾಕ್ಟ್ಸ್ ಆಫ್ ದಿ ಕೇಸ್ ಮತ್ತು ಫ್ಯಾಕ್ಟ್ಸ್ ಅಂಡ್ ಸರ್ಕಮ್ಸ್ಟೆನ್ಸಸ್ ಎವಿಡೆನ್ಸ್ ಎಲ್ಲ ಇದ್ರೂ ಕೂಡ ಮೆಡಿಕಲ್ ಗ್ರೌಂಡ್ ಮೇಲೆ ಇವರಿಗೆ ಬೇಲ್ ಅನ್ನ ಕೊಡ್ತಾರೆ. ಮೆಡಿಕಲ್ ಬೇಲ್ ಮೇಲೆ ಕೊಟ್ಟ ನಂತರ ಮೆಡಿಕಲ್ ಬೇಲ್ ಮೇಲೆ ಏನಂತ ಆರ್ಗ್ಯುಮೆಂಟ್ ಮಾಡ್ತಾರೆ? ಈಗ ನನಗೆ ಇಮಿಡಿಯೇಟ್ ಆಗಿ ಸರ್ಜರಿ ಆಗುವಂತ ಸಾಧ್ಯತೆ ಇದೆ, ಇಲ್ಲಾಂದ್ರೆ ಸರ್ಜರಿ ಆಗಿಲ್ಲ ಅಂದ್ರೆ ಪ್ಯಾರಲಿಸಿಸ್ ಆಗ್ಬಹುದು, ಹೆಲ್ತ್ ರೀಸನ್ ಬಹಳಷ್ಟು ಇದೆ,
ಹಾಗೇಳಿ ಬೇಲನ್ನು ನಾವು ತಗೊಂಡಾದ ನಂತರ ಕನಿಷ್ಠ ಪಕ್ಷ 3-4 ತಿಂಗಳವರೆಗೂ ಎಲ್ಲೂ ಕೂಡ ಸರ್ಜರಿ ಆಗೋದಿಲ್ಲ. ಶೂಟಿಂಗ್ ಅಲ್ಲಿ ಈ ದಿನದವರೆಗೂ ಆಗಿಲ್ಲ. ಎಲ್ಲೋ ಒಂದ್ ಕಡೆ ಶೂಟಿಂಗ್ ಅಲ್ಲಿ ಭಾಗವಹಿಸ್ತಾರೆ. ಈಗ ಅದೇ ಹೈಕೋರ್ಟ್ ತೀರ್ಪನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಿಲ್ಲ ಅನ್ನೋದಾದ್ರೆ ಆವಾಗೇನು ಆಗ್ತಿರ್ಲಿಲ್ಲ. ಬಟ್ ಪ್ರಾಸಿಕ್ಯೂಷನ್ ಅವ್ರು ಏನ್ ಮಾಡ್ತಾರೆ, ಅವ್ರಿಗೂ ಪ್ರೆಷರ್ ಆಗಿ ಸುಪ್ರೀಂ ಕೋರ್ಟ್ ಹೋದಾಗ ಅಲ್ಲಿನ ನ್ಯಾಯಾಧೀಶರು ಆರ್ಗ್ಯುಮೆಂಟ್ ಮೇಲೆ ಗಮನಿಸುವಂತದ್ದೇನು,